ವೆಲ್ಕಮ್ ಬ್ಯಾಕ್ ಟು ಎಜು ಇನ್ಫೋ ಕನ್ನಡ. ಇವತ್ತಿನ ಒಂದು 7th ಪೇ ಅಪ್ಡೇಟಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಏನಿದೆ ತಿಳಿಸ್ಕೊಡ್ತಾ ಬರ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ನೀವೇನಾದರೂ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಒನ್ಸ್ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ವೀಡಿಯೋನ ಕಂಟಿನ್ಯೂ ಮಾಡಿ. ಆದ್ದರಿಂದ ನಿಮ್ಗೆ ಎಲ್ಲ ಥರ ಅಪ್ಡೇಟ್ಸ್ಗಳು ಕೂಡ ಕ್ಲಿಕ್ಕಾಗಿ ಸಿಗುತ್ತೆ. ಇವಾಗ ಡೈರೆಕ್ಟಾಗಿ ವೀಡಿಯೋಗೆ ಬರೋದಾದರೆ ನಿಮಗೆ ಆಲ್ರೆಡಿ ಗೊತ್ತಿದೆ 7th ಪೇ ಕಮಿಷನ್ ಬಂದು ಸಂಪೂರ್ಣವಾಗಿ ಜಾರಿಗೆ ಬಂದಿದೆ. ಅದರ ಪ್ರಕಾರ ಇವಾಗ ಮತ್ತೊಂದು ಭರ್ಜರಿ ಸಿಹಿ ಸುದ್ದಿ ಅಂತಲೇ ಅಂತ ಹೇಳ್ಬೋದು. DA ಮತ್ತು HRA ಏನಿದೆ ಅದರ ಜೊತೆಗೆ ಇನ್ನಿತರ ಭತ್ಯೆಗಳನ್ನು ಸೇರಿಸಿ ಇವಾಗ ಒಂದು ಆದೇಶ ಬಂದಿದೆ. ಏನು ಅಂದರೆ ಅದಕ್ಕೆ ಭತ್ಯೆಯನ್ನು ಕೂಡ ಜಾಸ್ತಿ ಮಾಡಬೇಕು ಅಂತ ಈ ಕುರಿತು ಅಫಿಷಿಯಲ್ಲಾಗಿ ಇನ್ಫಾರ್ಮೇಷನ್ ಕೂಡ ಬಂದಿದ್ದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಾರಾಕ್ಷರಿ ಅವರು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ 7th ಪೇ ಕಮಿಷನಲ್ಲಿ ಫಿಟ್ಮೆಂಟನ್ನು ಜಾರಿಗೆ ಮಾಡಿದ್ದಾರೆ. ಇದನ್ನು ಹೊರಡಿಸುವ ಸರ್ಕಾರ ಬಂದು DA, HRA ಆಗಿ ಇತರ ಭತ್ಯೆಗಳನ್ನು ಆದೇಶಗಳನ್ನು 2 ದಿನಗಳಂದರೆ ವಿತಿನ್ 2 ಡೇಸಲ್ಲಿ ಇದರ ಬಗ್ಗೆ ಏನೆಲ್ಲ ಸಂಪೂರ್ಣವಾಗಿ ಮಾಹಿತಿ ಬೀಳುತ್ತೆ ಅಂತ ನಿಮಗೆ ಸಂಪೂರ್ಣವಾಗಿ ತಿಳಿಯುತ್ತೆ. ನಿಮಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಈಗಾಗಲೇ ಫಿಟ್ಮೆಂಟ್ ಮಾಹಿತಿಗಳು ಏನಿದೆ ಅದು ಬಂದು HRMSನಲ್ಲಿ ಅಪ್ಡೇಟ್ ಆಗಿದೆ. ಅದನ್ನು ಕೂಡ ಹೋಗಿ ನೀವು ಚೆಕ್ ಮಾಡ್ಬೋದು. ಮತ್ತು ಇನ್ನು ವಿತಿನ್ 2 ಡೇಸಲ್ಲಿ ಏನು DA ಇದೆ, DRA ಇದೆ ಮತ್ತು ಇತರ ಭತ್ಯೆಗಳ ಆದೇಶ ಪ್ರಕಟ ಆಗಲಿದೆ. ಅಂದರೆ ಎಷ್ಟು % ಹೈಕ್ ಆಗಲಿದೆ ಮತ್ತು ಎಷ್ಟೆಲ್ಲ ಬರುತ್ತೆ ಅಂತ ಈ ಮೂಲಕ ತಿಳಿಸಲಾಗಿದೆ. ಇದರಿಂದ ಸರ್ಕಾರಿ ನೌಕರರಿಗೇನು ರಾಜ್ಯದ ಸರ್ಕಾರಿ ನೌಕರರಿಗೆ ಮತ್ತೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಇದು ಬಂದು ಲೇಟೆಸ್ಟ್ ಆಗಿರ್ತಕ್ಕಂತಹ ಬಿಗ್ಗೆಸ್ಟ್ ನ್ಯೂಸ್ ಆಗಿದೆ. ನಿಮ್ಮ ಫ್ರೆಂಡ್ಸ್ ಇದ್ದರೆ ಒಂದು ಶೇರ್ ಮಾಡಿ, ಅವರು ಕೂಡ ಇನ್ಫಾರ್ಮೇಷನ್ ತಿಳಿತಾ ಬರಲಿ, ಅವರು ಕೂಡ ಒಂದು ಒಳ್ಳೆ ಖುಷಿ ಸುದ್ದಿಯನ್ನು ಕೂಡ ಹಂಚ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದಿನ ವಿಡಿಯೋ ಸಿಗೋಣ. ಧನ್ಯವಾದಗಳು.